ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಹೋರಾಟ ಶುರುವಾಗಿದ್ದು, ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸಲು ಆಗ್ರಹ. ಚಾಮುಂಡಿ ಬೆಟ್ಟದಲ್ಲಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯ ಅಡಿಯಲ್ಲಿ ಕೈಗೊಂಡಿರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಬೇಕು ಅಂತ ಮತ್ತೊಂದು ಸುತ್ತಿನ ಹೋರಾಟ ಇಂದು ನಡೆಯಿತು. ಚಾಮುಂಡಿ ಚಲೋ ಶೀರ್ಷಿಕೆಯ ಅಡಿಯಲ್ಲಿ ಕುರುಬಾರಹಳ್ಳಿಯ ವೃತ್ತದಿಂದ ಚಾಮುಂಡಿ ಬೆಟ್ಟದವರೆಗೆ ಜಾಥಾ ನಡೆಸಿದ ಹೋರಾಟಗಾರರು ಚಾಮುಂಡೇಶ್ವರಿ ದೇವಾಲಯದ ಸಮೀಪ ಪ್ರತಿಭಟನೆ ನಡೆಸಿದ್ರು. ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸಿ ದೇವಿಯನ್ನ ರಕ್ಷಿಸಿ ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ, ಹಿಂದೂ ಕಾರ್ಯಕರ್ತ ಲೋಹಿತ್ ಅರಜ್ ಸೇರಿದಂತೆ ಅನೇಕ ನೂರಾರು ಜನರು ಪಾಲ್ಗೊಂಡಿದ್ರು. ಅದು ಫೋಕಸಿಂಗ್ ಲೈಟ್ ಹಾಕಕ್ಕೆ ಅದು ಮೊದಲೇ ಟೈಲ್ಸ್ ಎಕ್ಸಾಕ್ಟ್ಲಿ. ಮೊನ್ನೆ JLB ರೋಡಲ್ಲಿ 3 ಟೈಲ್ಸ್ ಫಿಕ್ಸ್ ಮಾಡಿದೆ ಮಹಾರಾಜ ಸದರಿಗೆ. ನೀಟಾಗಿ ತೆಗೆದ್ಬಿಟ್ಟು ಮಣ್ಣೆಲ್ಲ ತೆಗೆದು ರೀಫಿಟ್ ಮಾಡಿಬಿಟ್ಟು ಅದೊಂದು ನೀಟಾಯಿತು ರೋಡಲ್ಲಿ. ಇದು ಟೈಲ್ಸ್ ಹಾಕುವಾಗಲೂ ಅಭಿವೃದ್ಧಿ ಅಂತಾನೆ ಮಾಡಿದ್ದು, ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಅಲ್ಲಿ ಪೊಲೀಸ್ ಕರ್ಕೊಂಡು ಸೂಪರ್. ಅಭಿವೃದ್ಧಿ ಕಾಮಗಾರಿ ಮಾಡೋಕ್ಕೆ ಶುರು, ನಿರ್ವಹಣೆ ಮಾಡಲ್ಲ. ಇಲ್ಲಿ ಪೊಲೀಸ್ ಪರ್ಮಿಷನ್ ತಗೊಂಡಿಲ್ಲ ಡಾಕ್ಟರ್. ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟ ನಾಡದೇವತೆ. ಇವತ್ತು ನಾಡದೇವತೆ ಬೆಟ್ಟವನ್ನೇ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ವಿಪರ್ಯಾಸ ಸಂಗತಿ ಇದೆ. ಮೈಸೂರಿನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಅಭಿವೃದ್ಧಿಯ ನೆಪದಲ್ಲಿ ಇಂಥ ಸುಂದರವಾದಂಥ ಪರಿಸರ ಇರುವಂಥ ಚಾಮುಂಡಿ ಬೆಟ್ಟವನ್ನು ಕಾಂಕ್ರೀಟ್ ಕಾಡನ್ನು ಮಾಡೋದಕ್ಕೆ ಹೊರಟಿದೆ. ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿರೋಧ ಮಾಡ್ತಾ ಇದ್ರೂ ಕೂಡ ತನ್ನ ಹಠಮಾರಿ ಧೋರಣೆಯಿಂದ ಚಾಮುಂಡಿ ಬೆಟ್ಟವನ್ನು ಭಿನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯಾಪಾರೀಕರಣದ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ. ನಾನು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀನಿ. ಈ ಕೂಡಲೇ ಎಲ್ಲ ಕೆಲಸವನ್ನು ಸ್ಥಗಿತ ಮಾಡಿದ್ರೆ ನಾವು ಮೈಸೂರಿನ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸ್ತೀವಿ. ಇಲ್ಲ ಅಂತೇಳಿ ಹೇಳಿದ್ರೆ ವಿಧಿ ಇಲ್ಲದೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಯಾವುದೆಲ್ಲ ಅವೈಜ್ಞಾನಿಕ ಕಾರ್ಯಕ್ರಮಗಳನ್ನು ನೀವು ಹಾಕೊಳ್ತಾ ಇದ್ದೀರಾ ಅಭಿವೃದ್ಧಿ ಹೆಸರಲ್ಲಿ, ಅದಕ್ಕೆ ನಾವು ತಡೆ ಉಂಟು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಅವೈಜ್ಞಾನಿಕ ಏನು ಕಾಮಗಾರಿ ನಡೀತಾ ಇದೆ ಇದನ್ನು ತಕ್ಷಣ ನಿಲ್ಲಿಸಿ ನಮ್ಮ ಬೆಟ್ಟವನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ, ಮೈಸೂರಿನ ಜನರ ಕರ್ತವ್ಯ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ನಮ್ಮ ಸಂಸದರಿಗೂ ಸಹಿತ ಯಾವುದೇ ಮಾಹಿತಿ ಇಲ್ಲ. ಯಾರು ಇದನ್ನು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಅಥವಾ ಹಕ್ಕುದಾರರು ಏನು ಸ್ಟೇಕ್ ಹೋಲ್ಡರ್ಸ್ ಅಂತೀವಿ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ತಕ್ಷಣ ನಿಲ್ಲಿಸಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆದು, ಗ್ರಾಮಸ್ಥರಿರ್ಬೋದು, ಮೈಸೂರಿನ ಜನತೆ ಇರ್ಬೋದು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ನಮ್ಮ ಶಾಸಕರು ಮತ್ತು ಸಂಸದರು ಇವರನ್ನೆಲ್ಲ ಕರೆದು ಅವ್ರಿಗೆಲ್ಲರಿಗೂ ಮಾಹಿತಿ ಕೊಟ್ಟು ಎಂದು ಪ್ಲಾನ್ ಏನು ಮಾಡ್ತಾ ಇದ್ದೀರಾ, ಏನು ಡೆವಲಪ್ಮೆಂಟ್ ಮಾಡ್ತೀರಾ ಅನ್ನೋದನ್ನ ಒಂದು ಡೆಫಿನೆಟ್ಲಿ ಒಂದು ನಮಗೆ ಐಡಿಯಾ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಹಾಗಾಗಿ ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಆಗ್ತಾ ಇದೆ. ಈಗಿರೋ ಬಿಲ್ಡಿಂಗ್ಸ್ಗಳು ಏನಿದಾವಲ್ಲಿ ಅವೇ ಇನ್ನೂ ತುಂಬಿಕೊಂಡಿಲ್ಲ, ಅದೇ ಇನ್ನೂ ಖಾಲಿ ಉಳಿತಾ ಇದೆ. ಅದು ಬಿಟ್ಟು ಈಗ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ಬಹಳ ಅವೈಜ್ಞಾನಿಕ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ತಗೊಂಡಿಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇದ್ರ ಪ್ರಕಾರ ಈ ಕಾಮಗಾರಿಗಳು ನಡೀತಿಲ್ಲ. ಇದು ಬರೀ ಬೇರೆ ಯಾವುದೋ ಒಂದು ಯಾವುದೋ ಒಂದು ದುರಾದೃಷ್ಟಿಯಿಂದ ಇದು ನಡೀತಾ ಇದೆ, ದೂರದೃಷ್ಟಿ ಅಲ್ವೇ ಅಲ್ಲ. ಹಾಗಾಗಿ ನಮ್ಮೆಲ್ಲರಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ, ದಯವಿಟ್ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದನ್ನು ತಕ್ಷಣ ನಿಲ್ಲಿಸ್ಬಿಟ್ಟು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆದು, ಎಲ್ಲ ಏನು ಪ್ರಗತಿಪರ ಹೋರಾಟಗಾರರು, ಸಂಸದರು ಎಲ್ಲನೂ ಕರೆದು ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮುಂದುವರಿಯೋದು ನನ್ನ ಸೂಕ್ತವಾದ ಸಲಹೆ ಅಂತ ಹೇಳಕ್ಕೆ. ಬಿಲ್ಡಿಂಗ್ ಕಟ್ಟಿದ ಸ್ವರೂಪ ನೋಡ್ತಾರೆ. ಅಲ್ಲೆಲ್ಲ ನಿಂತ್ಕೊಂಡು ಏನೇನೋ ಮಾಡ್ತಾರ ಅವರು.
ಬರ್ತಾವ್ರೆ. ಎಲ್ಲರೂ ಬನ್ನಿ. ಸರ್ ಒಳಗಡೆ ಬನ್ನಿ. ನೋಡಿ ಅಲ್ಲಿ ಪ್ಲೇ ಕಾರ್ಡ್ ಇಟ್ಕೊಳ್ಳಿ. ಅವೈಜ್ಞಾನಿಕ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ. ಸರ್ ಸ್ವಲ್ಪ ಹಿಂದೆ ಕೊಡ ವಿನಯ್ ಲೆನ್ಸ್ ಕೊಡ. ಪರಿಸರ ಉಳಿದರೆ, ಪರಿಸರ ಉಳಿದರೆ, ಚಾಮುಂಡಿ ಉಳಿದರೆ, ಬೆಟ್ಟ ಉಳಿದರೆ, ಬೆಟ್ಟ ಉಳಿದರೆ. ಅವೈಜ್ಞಾನಿಕ ಕಾಮಗಾರಿ, ಜಿಲ್ಲಾಡಳಿತದ ಅವೈಜ್ಞಾನಿಕ ಕಾಮಗಾರಿ. ಎಲ್ಲ ಕೈ ಎತ್ತಿ ಧೋರಣೆ, ಜಿಲ್ಲಾಡಳಿತ ಹಠಮಾರಿ ಧೋರಣೆ. ಇಲ್ಲಿನ ಅವೈಜ್ಞಾನಿಕ ಕಾರ್ಯಕ್ರಮಗಳು ಉಳಿಯಲಿ, 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 ಒಳಗೆ ಬನ್ನಿ. ಉಳಿಯಲಿ, ಉಳಿಯಲಿ. ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜನ ವಿರೋಧಿ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇಲ್ಲಿ ತನಕ ಹೋರಾಟ, ಅಭಿವೃದ್ಧಿಗೆ ಬನ್ರಿ. ಅಭಿವೃದ್ಧಿಗೆ, ಅಭಿವೃದ್ಧಿಗೆ, ಜನರಿಗೆ ಮಾಹಿತಿ ಕೊಡದಂತ ಅಧಿಕಾರಿಗಳಿಗೆ, ಜನರಿಗೆ ಅಭಿವೃದ್ಧಿ ಕೊಡದಂತ ಮಾಹಿತಿ ಕೊಡದಂತ ಅಧಿಕಾರಿಗಳಿಗೆ ಬೇಕು ಹೋರಾಟ, ಎಲ್ಲಿ ತನಕ ಹೋರಾಟ. ಭ್ರಷ್ಟ ಕಾಮಗಾರಿಗೆ, ಜನ ವಿರೋಧಿ ಕಾಮಗಾರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಜನ ವಿರೋಧಿ ಅಭಿವೃದ್ಧಿಗೆ, ಜನ ವಿರೋಧಿ ಅಭಿವೃದ್ಧಿಗೆ, ಜನರ ಕೆಂಗಣಿಗೆ ಗುರಿಯಾದ ಅಧಿಕಾರಿಗಳಿಗೆ, ಬೇಕಾಬಿಟ್ಟಿ ಕಾಮಗಾರಿ ಮಾಡುವ ಅಧಿಕಾರಿಗಳಿಗೆ ಉಳಿಸಿ, 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 ಉಳಿಸಿ.